ನವಕಿರಣ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳ ಕಾರ್ಮಿಕರ ಸಂಘ ರಿಜಿಸ್ಟರ್ ವತಿಯಿಂದ ದಿನಾಂಕ 11/6/2023ರಂದು ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಆಡ್ಗೋಡಿ ವಾರ್ಡ್ 147ರಲ್ಲಿ ನಮ್ಮ ಜನಪ್ರಿಯ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆ ಮತ್ತು ಮಾರ್ಗದರ್ಶನದಲ್ಲಿ ಇಂದು ಕಟ್ಟಡ ಕಾರ್ಮಿಕರಿಗೆ ಅವರ ಮಕ್ಕಳಿಗೆ ಕಲಿಕೆ ಭಾಗ್ಯವನ್ನು 9 ಹಾಗೂ 12ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಲಿಕೆ ಭಾಗ್ಯ ಕಿಟ್ಟಣ್ಣ ಕೊಟ್ಟಂತ ಸಂದರ್ಭ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ನಾಯಕರು, ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು, RLRನ ಟೀಮ್ನ ಎಲ್ಲ ಸದಸ್ಯರುಗಳು, ಒಕ್ಕೂಟದ ಅಧ್ಯಕ್ಷರಾದಂಥ ಚಾಂದ್ ಪಾಷ್ ಅವರು ಮತ್ತು ಅವರ ಸಂಗಡಿಗರು ಮತ್ತು ನಾವುಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಸಂದರ್ಭ. ವರದಿ ಚಾಂದ್, ಪಬ್ಲಿಕ್ ನ್ಯೂಸ್ 6 ಚಾನೆಲ್, ಕೋರಮಂಗಲ. ಲೇಬರ್ ಕಾರ್ಡು ಮಾಡಿಸಿ ನಿಮಗೆಲ್ಲ ಕಾರ್ಪೆಂಟ್ಗಳಿಗೆ, ಆಮೇಲೆ ಗಾರೆಯವರಿಗೆ, ಪೈಂಟರ್ಸ್ಗೆ, ಮತ್ತು ಇನ್ಯಾರಿಗಪ್ಪ ಕಿಟ್ಟೋದು ಎಲೆಕ್ಟ್ರಿಷಿಯನ್ನು ಎಲ್ಲರಿಗೂ ಕಿಟ್ಟು. ಆಮೇಲೆ ಮಕ್ಕಳಿಗೆ 9ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆಲ್ಲ ಅವರಿಗೆ ಓದೋದಕ್ಕೆ ಇದೆಲ್ಲ ಬಾಕ್ಸು. ಮತ್ತು ಸಣ್ಣ ಕಾರ್ಮಿಕರಲ್ಲಿ ಯಾರು ಮೆಂಬರ್ ಆಗಿರ್ತಾರೆ ಅವ್ರ ಮೇಲೆ ಯಾರು ತೀರೋ ಹೋಗ್ಬಿಟ್ರೆ ಅವ್ರಿಗೂ ಕೂಡ ಹಣ ಬರುತ್ತೆ. ಮಕ್ಕಳಿಗೆ ಶಾಲಾ ಕಾಲೇಜಲ್ಲಿ ಓದೋರ್ದು ಸ್ಕಾಲರ್ಶಿಪ್ಪು ಬರುತ್ತೆ. ಅದರಿಂದ ಈಗ ಆಗಿರೋದು ಓಕೆ. ನೀವು ನಿಮ್ಮ ಜೊತೆಗೆ ಇನ್ನು ಯಾರ್ಯಾರಾಗಿದೆ ಅವ್ರಿಗೆಲ್ಲ ಕೂಡ ಮೆಂಬರ್ಶಿಪ್ ಮಾಡಿಸ್ತಾರೆ ಸರ್ಕಾರದಲ್ಲಿ. ಕಟ್ಕಾಲದಲ್ಲಿ ನಿಮಗೆಲ್ಲ ಕೂಡ ಬೆನಿಫಿಟ್ ಆಗುತ್ತೆ ಅಂತೇಳಿ ಇವತ್ತು ಮನೆ ಕಟ್ಟೋದಕ್ಕೂ ಕೂಡ 50,000 ರೂಪಾಯಿ ಕೊಡ್ತಾರೆ. ಮನೆ ಕಟ್ಟೋದಕ್ಕೂ ಕೊಡ್ತಾರೆ. ಅದರಿಂದ ನೀವೆಲ್ಲ ಕೂಡ ಇದು ಯಾರ್ಯಾರಿದ್ದಾರೆ ಎಲ್ಲರೂ ಮೆಂಬರ್ಶಿಪ್ ಮಾಡಿಸಿ. ಮತ್ತು ಇವತ್ತು ಮಧ್ಯಾಹ್ನ ವಿಧಾನಸೌಧ ಮುಂದೆ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ದೀವಿ. ಏನಮ್ಮ ಎಲ್ಲರಿಗೂ ಫ್ರೀ ಮಾಡಿದ್ದೀವಿ. ಮತ್ತು ರಾಜೇಂದ್ರದಲ್ಲಿ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೀವಿ. ಮತ್ತು ರಾಜ್ಯದ ಎಲೆಕ್ಷನ್ ಆದಮೇಲೆ ಬರ್ತೀನಿ. ಆಮೇಲೆ 18ನೇ ತಾರೀಕು ಊಟ ಇದೆ, ಇನ್ವಿಟೇಷನ್ ಕಳಿಸ್ತೀವಿ. ಎಲ್ಲರೂ ಬರಬೇಕು.